ಏನಂದ್ರೆ ಅವ್ರು ಮಾಡಿರೋ ಸಾಧನೆ ಕೂಡ ನಾವು ಗೌರವ ಅಷ್ಟೇ. ಅದು ನಾವು ಅವ್ರು ಕೂಡ ಒಂದು ರೆಸ್ಪೆಕ್ಟ್, ಒಂದು ಪ್ರೀತಿ, ಇವರಿಂದ ಒಂದಿಷ್ಟು ಜನ ಸ್ಫೂರ್ತಿಯಾಗಿ ತಗೊಂಡು ಈ ತರ ಒಂದು ಈ ರೀತಿ ಕೆಲಸಗಳು ಮಾಡ್ಕೊಂಡು ಬರ್ಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಅಂಬರೀಷ್ ಅಭಿಮಾನಿಗಳ ಸಂಘದವರಿಗಾಗಲಿ ಹಾಗೂ ಹೊಸದಾಗಿ ಇವಾಗ ಶುರುವಾಗಿರೋ ಡಾಕ್ಟರ್ ಅಂಬರೀಷ್ ಫೌಂಡೇಶನ್, ಅಂದ್ರೆ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ ಅವರಿರುವಾಗ ನಿಮಗೂ ಗೊತ್ತು, ತಾವೆಲ್ಲರೂ ಪ್ರೀತಿಯಿಂದ ಕರ್ಣ ಅಂತ ಕರಿತಿದ್ರಿ. ಬಾಣ ಸರಿ ಅಣ್ಣ, ಸರಿ ಅಣ್ಣ, ಎಸ್ ಅದನ್ನೇ ಅದನ್ನೇ ಮಾತಾಡ್ತೇನೆ, ಅದನ್ನೇ ಹೇಳ್ತೇನೆ. ಎಸ್, ಥ್ಯಾಂಕ್ ಯು. ಆ ಒಂದು ಕರ್ಣನ್ನ, ನಿಮ್ಮ ಕರ್ಣನ ಸಾಧನೆಗಳು ಯಾರು ಮೆಂದು ಮರಿಬಾರ್ದು. ನಮ್ಮ ಕಡೆಯಿಂದ ನಾವು ಒಂದು ಪರ್ಸೆಂಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಬಾಣ ನೀನ್ ನಮ್ಮ ಹೇಳ್ತೀನಿ ಬಿಟ್ಕೊಳ್ಳೋಣ. ಆರಾಮಪ್ಪ. ಹಾಗಾಗಿ ಎಲ್ಲರೂ ಅಂಬರೀಷ್ ಮೇಲಿರೋ ಒಂದು ಪ್ರೀತಿಗೋಸ್ಕರ ಇಲ್ಲಿ ಒಂದಾಗಿ ಬಂದಿದ್ದೀವಿ. ಇದೇ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಅದು ಹಾಗೂ ನಿಮ್ಮ ನಡುವೆ ಈ ತರ ಮುಂದುವರಿಕೆ ಅಂತ ನಾನು ಕೇಳ್ಕೊತ ನನ್ನ ಮಾತನ್ನ ಜಲ್ದಿ ಮುಗಿಸ್ತೀನಿ. ಇವತ್ತು ಅಂಬರೀಷ್ ಹುಟ್ಟಿದಬ್ಬ ದಿನ, ಎಲ್ಲರೂ ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಮುಖಾಂತರ ಅವ್ರನ್ನ ಜ್ಞಾಪಿಸ್ಕೊಂಡು ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋದು ಭಾವನೆ ಇಟ್ಕೊಂಡು ನಾವಿದೀವಿ. ಯಾವತ್ತು ಎಂದಿಗೂ ನಮ್ಮ ಮಂಡ್ಯ ಜಿಲ್ಲೆ ಬಿಟ್ಟು ಹೋಗಲ್ಲ ಅಂತ ಅವತ್ತು ಹೇಳಿದ್ವಿ, ಇವತ್ತಿಗೂ ಹೇಳ್ತಾ ಇದೀವಿ, ನಿಮ್ಮ ಮನೆಗೆ ಇರ್ತೀವಿ ಅಂತ ಹೇಳ್ಕೊಂಡು